ಖ್ಯಾತ ನಟ ನಟಿಯರಿಗೆ ಫಿಟ್ನೆಸ್ ಟ್ರೈನಿಂಗ್ ಕೊಡ್ತಿದ್ದ ಕೋಲಾರ ಮೂಲದ ಫಿಟ್ನೆಸ್ ಟ್ರೈನರ್ ರಸ್ತೆ ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕೋಲಾರದ ಗಾಂಧಿನಗರದ ಮೂಲದ ಫಿಟ್ನೆಸ್ ಟ್ರೈನರ್, ಬಾಡಿ ಬಿಲ್ಡರ್ ಹಾಗೂ ಮಾಡೆಲ್ ಸುರೇಶ್ ಕುಮಾರ್ ಅಮೆರಿಕದಲ್ಲಿ ನೆಲೆಸಿದ್ರು. ಕಳೆದ 4 ದಿನಗಳ ಹಿಂದೆ ಫ್ಲೋರಿಡಾದಿಂದ ಟೆಕ್ಸಾಸ್ಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕಾರು ಅಪಘಾತದ ಸಂಭವಿಸಿದೆ. ತೀವ್ರವಾಗಿ ಗಾಯಗೊಂಡ ಸುರೇಶ್ ಅವರನ್ನ ಅಮೆರಿಕದ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಸುರೇಶ್ ಮೃತಪಟ್ಟಿದ್ದಾರೆ. ಅಪಘಾತದ ಕುರಿತು ತನಿಖೆ ನಡೆಸಿದ ನಂತರ ಸುರೇಶ್ ಕುಮಾರ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಭಾರತಕ್ಕೆ ಸುರೇಶ್ ಕುಮಾರ್ ಮೃತದೇಹ ತರಲು ನೆರವು ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. 42 ವರ್ಷದ ಸುರೇಶ್ ಕುಮಾರ್ ಹುಟ್ಟಿ ಬೆಳೆದಿದ್ದು ಕೋಲಾರದ ಗಾಂಧಿನಗರದಲ್ಲಿ. ಗಾಂಧಿನಗರದ ಚಲಪತಿ ಮುನಿಯಮ್ಮ ದಂಪತಿಯ ಮೊದಲ ಮಗನಾಗಿ ಬಡ ಕುಟುಂಬದಲ್ಲಿ ಜನಿಸಿದ್ರು. ಸುರೇಶ್ ಕೋಲಾರದಲ್ಲೇ ಕೆಲ ಕಾಲ ನೆಲೆಸಿದ್ರು. ಆದರೆ ಸಾಧನೆಯ ಆಟದೊಂದಿಗೆ ಬೆಂಗಳೂರು ಸೇರಿದ್ದ ಸುರೇಶ್ ಬಾಡಿ ಬಿಲ್ಡರ್ ಆಗಿ ವೃತ್ತಿ ಜೀವನ ಆರಂಭಿಸಿದ್ರು. ಬಳಿಕ ಉಪೇಂದ್ರ ಸೇರಿದಂತೆ ಹಲವಾರು ನಟ ನಟಿಯರಿಗೆ ಫಿಟ್ನೆಸ್ ತರಬೇತಿ ನೀಡುತ್ತಿದ್ರು. ದೇಹ ಸೌಂದರ್ಯದಿಂದಲೇ ಆಕರ್ಷಿತರಾಗಿದ್ದ ಸುರೇಶ್ ಕುಮಾರ್ ನಟಿಯರಾದ ಪ್ರೇಮ, ಪ್ರಿಯಾಮಣಿ ಸೇರಿದಂತೆ ಹಲವರ ಜೊತೆ ಹಲವು ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದರು. ಉಪೇಂದ್ರ ಅಭಿನಯದ ಒಪ್ಪಿಟ್ಟು ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದರು. ದೆಹಲಿ ಮೂಲದ ಯುವತಿಯೊಬ್ಬಳನ್ನ ಪ್ರೀತಿಸಿ ಮದುವೆಯಾಗಿದ್ದ ಸುರೇಶ್ ಕುಮಾರ್ಗೆ 2 ಮಕ್ಕಳು ಇದ್ದಾರೆ. ಹಲವು ವರ್ಷಗಳ ಕಾಲ ಲಂಡನ್ನಲ್ಲಿ, ಕಳೆದ 7 ವರ್ಷಗಳಿಂದ ಅಮೆರಿಕದಲ್ಲಿ ನೆಲೆಸಿದ್ದ ಸುರೇಶ್ ಆಗಾಗ್ಗೆ ಕೋಲಾರಕ್ಕೆ ಬಂದು ಹೋಗುತ್ತಿದ್ದರು. ಅಮೆರಿಕದಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡಿಕೊಂಡು ಪತ್ನಿ ಮಕ್ಕಳೊಂದಿಗೆ ನೆಲೆಸಿದ್ದರು. ಆಗಸ್ಟ್ 1ರಂದು ಕೋಲಾರಕ್ಕೆ ಬಂದಿದ್ದ ಸುರೇಶ್ ಆಗಸ್ಟ್ 24ರಂದು ಅಮೆರಿಕಾಗೆ ವಾಪಸ್ ತೆರಳಿದ್ದರು. ಅಮೆರಿಕಾಗೆ ಹೋಗುವ ಮೊದಲು ತನ್ನ ಇಡೀ ಕುಟುಂಬಸ್ಥರಿಗೆ ಕೋಲಾರದ ಅಂತರಗಂಗೆಯ ರೆಸಾರ್ಟ್ನಲ್ಲಿ ಔತಣಕೂಟ ಏರ್ಪಡಿಸಿ ಕುಟುಂಬಸ್ಥರೊಂದಿಗೆ ಕಾಲ ಕಳೆದು ಸಂತೋಷದಿಂದ ತೆರಳಿದ್ರು. ಅಮೆರಿಕಾಗೆ ತೆರಳಿದ ಕೆಲವೇ ದಿನಗಳಲ್ಲಿ ಅಪಘಾತದಲ್ಲಿ ಮೃತಪಟ್ಟಿರುವುದು ಕುಟುಂಬಸ್ಥರಿಗೆ ಆಘಾತ ಉಂಟು ಮಾಡಿದೆ.